ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವರಮಹಾಲಕ್ಷ್ಮಿ ಹಬ್ಬದ ದಿನ. ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. 4 ಗಂಟೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಎಲ್ಲ ಆಲ್ರೆಡಿ ನಾನು ರೆಡಿ ಮಾಡಿದ್ದೆ. ಮತ್ತೆ ಇನ್ನೊಂದು ಸಲ ಬೆಳಗ್ಗೆ ಎದ್ದು 3:30ಗೆ ಎದ್ದಿದ್ದು. ಇನ್ನೊಂದು ಸಲ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಾದ ನಂತರ ಇದು ರಾತ್ರಿನೇ ಹಾಕಿದ್ದೆ. ಹೊಸ್ಲಿಗೆಲ್ಲ ದೇವ್ರ ಮನೆಗೆ ಮತ್ತು ಆಚೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹೂವು ಮತ್ತು ಹತ್ತಿ ದಾರದ್ದೆಲ್ಲ ಇವತ್ತು ಬೆಳಿಗ್ಗೆ ಹಾಕ್ಕೊಂಡೆ ಪೂಜೆ ಮಾಡೋ ಟೈಮ್ಗೆ. ಈ ಮಂಟಪಕ್ಕೆ, ಈಚೆ ದೇವ್ರ ಮನೆ ಮಂಟಪಕ್ಕೆಲ್ಲ ಹಾಕ್ಕೊಂಡು ಅದಾದ ನಂತರ ಬೆಳಿಗ್ಗೆನೇ ಒಂದು ರೌಂಡು 4:15 ಕರೆಕ್ಟಾಗಿ ಪೂಜೆ ಮುಗಿಸ್ಕೊಂಡೆ. ತುಂಬಾ ಕತ್ಲೆನೇ ಇತ್ತು. ಯಾರು ಅಕ್ಕಪಕ್ಕ ಒಬ್ಬರು ಎದ್ದಿದ್ರು, ಇನ್ಯಾರು ಎದ್ದೇ ಇರಲಿಲ್ಲ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ. ಅಂದರೆ ಹಬ್ಬ ಯಾರು ಇಲ್ಲಿ ಮಾಡಲ್ಲ ಸಾಮಾನ್ಯವಾಗಿ. ಅವ್ರವ್ರ ಮನೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ನಾವು ಅಷ್ಟೇ, ನಾವೇನು ಲಕ್ಷ್ಮಿ ಕೂರಿಸಲ್ಲ. ಹಾಗೆಯೇ ನಾನು ದೇವ್ರ ಮುಂದೆ, ನಮ್ಮ ಮನೆ ದೇವ್ರ ಮುಂದೆನೇ ಇಟ್ಟು ನಾನು ಪೂಜೆ ಮಾಡುವಂಥದ್ದು. ಫಸ್ಟಿಂದನೂ ಇದೇ ಥರನೇ ಮಾಡೋದು. ಅದಕ್ಕೋಸ್ಕರ ನಾನು ಈಗೇನು ಸದ್ಯಕ್ಕೆ ಮಾಡೋಕ್ಕಾಗಲ್ಲ. ನಾನು ಒಬ್ಬಳೇ ಇರೋದ್ರಿಂದ ನನ್ನ ಕೈಲಿ ಅಷ್ಟೊಂದು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಇಷ್ಟು ಕೆಲಸಕ್ಕೇ ನಾನು ಹುಷಾರು ತಪ್ಪು ಮಲ್ಕೋತೀನಿ. ತಾಯಿ ಇದಕ್ಕೇ ನನಗೆ ಒಳ್ಳೇದು ಮಾಡಲಿ ಸಾಕು. ಈಗ ಬೆಳಿಗ್ಗೆನೇ ನೋಡಿದ್ರಲ್ಲ, 4:15 4:35 ಆಗಿತ್ತು. ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಮುಗೀತು. ಅದಾದ ನಂತರ ಸ್ವಲ್ಪ ಹೊತ್ತು ಕೂತಿದ್ದೆ. ಪೂಜೆ ಎಲ್ಲ ಆದಮೇಲೆ ಕೂತಿದ್ದು ನಿಂತಿದ್ದು. ಆಮೇಲೆ ಒಂದು 7 ಗಂಟೆಗೆ ಮಾಮೂಲಿ ಕಾಫಿ ಟೀ ಕುಡಿಯೋರಿಗೆ ಮಾಡಿಕೊಟ್ಟು, ಅದಾದ ನಂತರ ಸಿಂಪಲಾಗಿ ಇಷ್ಟೇ ನಾನು ಮಾಡ್ಕೊಂಡಿರೋದು ದೇವ್ರ ಪೂಜೆನ. ನನ್ನ ಮನೆಯ ದೇವ್ರಿಗೆ ಅಂತ ಅಂದ್ಬಿಟ್ಟೆ ಹಿಂಗೆ ಪೂಜೆ ಮಾಡಿದ್ದೀನಿ. ಇನ್ನೇನು ಬೇರೆಯವ್ರ ಥರ ಎಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿ ನಾನು ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗಲ್ಲ. ಫಸ್ಟಿಂದನೂ ಇದೇ ಥರನೇ ಮಾಡ್ಕೊಂಡು ಬಂದಿರೋದ್ರಿಂದ ಈಗೇನು ನಾನು ಚೇಂಜ್ ಮಾಡ್ಕೊಂಡಿಲ್ಲ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಈಚೆ ಕಡೆ ಎಷ್ಟು ಇನ್ನೂ ಬೆಳಕೆ ಆಗಿಲ್ಲ. ಈಗ ನಮ್ಮ ಮನೆಯವರೆಲ್ಲ ಎದ್ದು ಸ್ನಾನ ಮಾಡ್ಕೊಂಡಿದ್ರು. ಕಾಫಿ ಅವ್ರದ್ದು ಪೂಜೆ ಮಾಡಿದ್ರು. ನಾನು ಪೂಜೆ ಮಾಡಾದ್ಮೇಲೆ ಅವರು ಪೂಜೆ ಮಾಡಿಕೊಂಡ್ರು. ಪೂಜೆ ಮಾಡಾದ್ಮೇಲೆ ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆ ಇತ್ತು, ದೋಸೆ ಹಾಕ್ಕೊಟ್ಟಿದ್ದೆ. ಕಾಫಿ ಕುಡಿದ್ರು. ಅದಾದ ನಂತರ ಅದರಿಂದನೇ ನಾನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪಲಾವ್ಗೆಲ್ಲ ತರಕಾರಿ ಕಟ್ ಮಾಡಿ ಇಟ್ಟಿದ್ದೆ. ಹಾಗೆಯೇ ಸ್ವಲ್ಪ ರಸಾಯನ ಮಾಡೋಣ, ಮತ್ತು ಏನದು ಹೆಸ್ರುಬೇಳೆ ಮಾಡೋಣ, ಆಮೇಲೆ ಕಡಲೆ ಉಸ್ಲಿ ಮಾಡೋಣ, ಪಂಚಾಮೃತ ಅದು ಮಾಡೋಣ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನಾನು ಪೂಜೆ ಟೈಮಿಗೆ ಕರೆಕ್ಟಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಒಬ್ಬಳೇ ಅಲ್ವಾ, ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಅಂದ್ಬಿಟ್ಟು ತಿಂಡಿ ತಿಂದಾದ ಹಿಂದಿನ ತಿಂಡಿ ತಿಂದ ತಕ್ಷಣವೇ 8-9 ಗಂಟೆಗೆ ನಾನು ಒಬ್ಬಟ್ಟು ಕೆಲಸಕ್ಕೆಲ್ಲ ಶುರು ಮಾಡಿಕೊಂಡೆ. ಒಂದು 7:30-8 ಗಂಟೆ ಅಷ್ಟು ನಾನು ಕನಕ ಕಲಸಿಟ್ಟಿದ್ದೆ. ಆಲ್ರೆಡಿ ಬೇಳೆನೂ ಕೂಗಿಸ್ಕೊಂಡಿದ್ದೆ. ಆಮೇಲೆ ನಾನು ಕಾಯಿನೆಲ್ಲ ತುರ್ಕೊಂಡು, ನಿಧಾನ ಆಗುತ್ತಲ್ಲ ಕಾಯಿ ತುರಿಯೋದು ಉರಿಯೋದು ಅಂತ ಅಂದ್ಬಿಟ್ಟು, ಇಷ್ಟು ನೋಡಿ ಇಲ್ಲಿ ಕನಕ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು ಕನಕ. ಅದಕ್ಕೆ ಬೇಗನೆ ಕಲಸಿಡ್ಬೇಕು. ಒಂದು 3 ಗಂಟೆ 4 ಗಂಟೆ ಮುಂಚಿತವಾಗಿ ಕನಕನ ಕಲಸಿಟ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟೇ ಒಬ್ಬಟ್ಟು ತಟ್ಟಿದ್ರೂ ಒಬ್ಬಟ್ಟು ತಟ್ಟದೆ ಅಂತ ಆಯಾಸ ಆಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಮತ್ತೆ ಅದನ್ನು ಹಾಗೇ ಮುಚ್ಚಿಡ್ತೀನಿ. ಮುಚ್ಚಿಟ್ಟಾದ್ಮೇಲೆ ಕಾಯಿಯೆಲ್ಲ ಹುರ್ಕೊಬೇಕು. ಒಬ್ಬಟ್ಟು ಮಾಡಬೇಕು ಅಂತ ಅಂದರೆ ಅದನ್ನೆಲ್ಲ ಹುರ್ಕೊಂಡು ರುಬ್ಕೊಂಡು ಅದನ್ನೆಲ್ಲ ರೆಡಿ ಮಾಡುವಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಫಸ್ಟು ಒಬ್ಬಟ್ಟಿಗೆ ರೆಡಿ ಮಾಡಿಬಿಟ್ಟು ಸುಟ್ಕೊಂಡು ಇಟ್ಬಿಡೋಣ ಅಂದ್ಕೊಂಡೆ. ಇದು ಹೋದ ವಾರ ನನ್ನ ಮಗ ಗೋವಿಂದ ಉಪಾದಾನ ಮಾಡಿದ್ನಲ್ಲ, ಅದು. ಈಗ ಅದನ್ನೇ ನಾನು ಒಂದರೆ ಹಿಡ್ಕೊಂಡು, ಹಸಿಟ್ಟು ಮಿಕ್ಸ್ ಆಗಿದೆ ಅದರಲ್ಲಿ ರಾಗಿ ಹಿಟ್ಟು, ಅದನ್ನು ಬೇರೆ ಮಾಡಿ ಆ ಅಕ್ಕಿನೇ ನಾನು ಅನ್ನ ಮಾಡ್ತೀನಿ, ಪಲಾವ್ ಮಾಡ್ತೀನಲ್ಲ, ದೇವ್ರ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ನೇ ವಾರದಲ್ಲೇ ನನ್ನ ಮಗ ಉಪಾದಾನ ಮಾಡಿದ್ದ. ನಾವು ಪೂಜೆ ಮಾಡಬೇಕಾದ್ರೇ ಅದನ್ನು ಬಳಸ್ಕೊಳ್ಳೋದು. ಅದಕ್ಕೋಸ್ಕರ ಅದಾಗೆ ಇಟ್ಟಿದ್ದೆ ನಾನು. ಈಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪಲಾವ್ ತರಕಾರಿ ಪಲಾವ್ಗೆ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿದ್ದೀನಿ. ಹಾಗೆಯೇ ಹೆಸ್ರುಬೇಳೆಗೆ ರೆಡಿ ಮಾಡಬೇಕು, ಅದನ್ನು ರೆಡಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಕಾಯಿ ಕುಟ್ಕೊಬೇಕು. ಕುಟ್ಟಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಹಾಗೆಯೇ ಕುಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಇಷ್ಟು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ. ಬೆಳಿಗ್ಗೆನೇ ಅಪ್ಪ ಸಾಕಪ್ಪ ಅನಿಸ್ಬಿಡ್ತು. ಹಬ್ಬದ ದಿನ ಅಂತೂ ಯಾರಪ್ಪ ಮಾಡೋರು, ಹಬ್ಬ ಮುಗಿದ್ರೆ ಸಾಕು ಅನಿಸ್ಬಿಡ್ತು. ಅಷ್ಟು ಕೆಲಸ, ಟಯರ್ಡ್ ಆಗೋದೆ ನಾನಂತೂ. ನೋಡಿ, ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಒಬ್ಬಟ್ಟು ತಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟು ತಟ್ಕೊಂಬಿಟ್ಟೆ ನಾನು. ಅದರಿಂದನೇ ಎಲ್ಲ ಒಂದೊಂದೇ ರೆಡಿ ಮಾಡಿ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನಮ್ಮ ಮನೆಯವರು ಮಕ್ಕಳು ಎಲ್ಲ ಆಲ್ರೆಡಿ ಅಂಗಡಿ ಹತ್ರ ಹೋಗಿದ್ರು. ಅವ್ರು ಬರುವಷ್ಟರಲ್ಲೇ ಮಧ್ಯಾಹ್ನಕ್ಕೇ ಪೂಜೆ ಮಾಡಿಬಿಡೋಣ. ಬೆಳಗ್ಗೆ ಪೂಜೆ ಆಗಿದೆ, ಮಧ್ಯಾಹ್ನ ಒಂದು ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ
ಒಬ್ಬಳೇ ಮಾಡಿಕೊಂಡೆ, ಸಾಕಾಗೋಯ್ತು ನನಗಂತೂ. ಒಬ್ಬಟ್ಟು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ, ನಾನು ಯಾವಾಗ ಒಬ್ಬಟ್ಟು ಮಾಡಿದ್ರು ಅಷ್ಟೇ ಪರ್ಫೆಕ್ಟಾಗಿ ಕನಕ ಎಷ್ಟಿದೆ ಹಾಗೆಯೇ ಹೂರಣನೂ ಅಷ್ಟೇ ಕರೆಕ್ಟಾಗಿ ಖಾಲಿ ಆಗುತ್ತೆ. ಮಿಕ್ಕಿದ್ರೆ 1ಕ್ಕೆ 2ಕ್ಕೆ ಅಷ್ಟೇ ಮಿಕ್ಕೋದು. ಒಬ್ಬೊಬ್ಬರು ಜಾಸ್ತಿ ಮಿಕ್ಕೋಯ್ತು ಅಂತಾರಲ್ಲ, ಆ ಥರ ಎಲ್ಲ ನನಗೆ ಮಿಕ್ಕಲ್ಲ. ಅದೇನೋಪ್ಪ ನಾನು ಹೆಂಗೆ ಪರ್ಫೆಕ್ಟಾಗಿ ಅಳತೆಯಿಂದ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕಣ್ಣು ಅಳತೆ ಅಷ್ಟು ಬಿಟ್ಟರೆ ನಾನು ಇನ್ನೇನು ಮೆಜರ್ಮೆಂಟ್ ಎಲ್ಲ ತೊಗೊಳ್ಳಲ್ಲ. ಕರೆಕ್ಟಾಗಿ ಕನಕ ಎಷ್ಟಿದೆ ಅಷ್ಟಕ್ಕೆ ಹೂರಣ ಕರೆಕ್ಟಾಗಿ ಸೆಟ್ ಆಯಿತು. ಇದನ್ನೆಲ್ಲ ತಟ್ಕೊಂಡು ರೆಡಿ ಮಾಡಿಕೊಂಡು ನಾವು ದೇವ್ರು ಇಟ್ಟಿರೋದ್ರಿಂದ ನಾವು ದೇವ್ರ ಪೂಜೆ ಮಾಡಬೇಕು. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ದೇವ್ರನ್ನ ಪೂಜೆ ಮಾಡ್ತೀನಿ. ಹೀಗೆ ಒಬ್ಬಟ್ಟು ಮಾಡಿ, ಹೆಸರು ಬೇಳೆ ಮಾಡಿ, ಲಕ್ಷ್ಮಿಗೂ ಆಗುತ್ತೆ, ಹಾಗೆಯೇ ಶ್ರೀನಿವಾಸ ದೇವ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಅವತ್ತೆಲ್ಲ ಶ್ರಾವಣ ಶುಕ್ರವಾರ ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ ಕನಕ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋ ಇಷ್ಟ ಆದರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡಿ ಒಂದೊಂದೇ ನಾನು ತಟ್ಕೊತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ. ನಾನು ಒಬ್ಬಳೇ ಒಬ್ಬಟ್ಟು ತಟ್ಟಬೇಕು ಅನ್ನೋ ಆಯಾಸನೇ ನನಗಾಗಲ್ಲ. ಕನಕ ಒಂದು ಕರೆಕ್ಟಾಗಿ ಬಂದರೆ ತುಂಬಾ ಚೆನ್ನಾಗಿ ಒಬ್ಬಟ್ಟನ್ನ ತಟ್ಕೋಬೋದು. ಹಬ್ಬದ ದಿನ ನೀವೆಲ್ಲ ಏನು ಮಾಡಿದ್ರಿ ಅಂತ ಕಮೆಂಟ್ ಹಾಕಿ. ಒಬ್ಬೊಬ್ಬರೇ ಇರೋರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾನು ತಿಂಡಿಯೆಲ್ಲ ಅವ್ರಿಗೆ ದೋಸೆ ಇಟ್ಟಿತ್ತು, ದೋಸೆ ಹಾಕ್ಕೊಟ್ಟಿದ್ದ ತಕ್ಷಣವೇ ನಾನು ಹಿಂದೆನೇ ಫಸ್ಟು ಒಬ್ಬಟ್ಟು ಸುಟ್ಟಿಟ್ಕೊಂಡೆ. ಆನಂತರ ಪಲಾವ್ ಮಾಡಿ ಹೆಸ್ರು ಬೇಳೆಗೆಲ್ಲ ರೆಡಿ ಮಾಡಿ, ಆಮೇಲೆ ಕಡಲೆ ಉಸ್ಲಿ ಮಾಡಿದೆ ಲಕ್ಷ್ಮೀ ದೇವಿಗೆ ಇಷ್ಟ ಅಂತ ಅಂದ್ಬಿಟ್ಟು. ಅದೆಲ್ಲ ರೆಡಿ ಮಾಡಿ ತರಕಾರಿ ಕಾಳುಗೊಜ್ಜು ಮಾಡಿದೆ. ಇದನ್ನೆಲ್ಲ ರೆಡಿ ಮಾಡಿಟ್ಟು ಆನಂತರ ನಮ್ಮ ಮನೆಯವರು ಫೋನ್ ಮಾಡಿ ಅವ್ರು ಬಂದಾದಮೇಲೆ ದೇವರೆಲ್ಲ ಪೂಜೆ ಮಾಡ್ದು. ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಿಮ್ಗೊಂದು ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಆ ವಿಡಿಯೋ ನಾನು ಮಾಡ್ಕೊಂಡಿಲ್ಲ. ದೇವ್ರ ಮುಂದೆ ಇಷ್ಟೆಲ್ಲ ನಾವೇನು ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ತಿರ್ಗಾ ಸಾಯಂಕಾಲ ಯಥಾ ಪ್ರಕಾರ ಪೂಜೆ ಮಾಡಿಕೊಂಡೆ. ಸಂಜೆ ಪೂಜೆ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ಸ್ತೋತ್ರ ಓದಿದೆ, ಪೂಜೆ ಮಾಡಿದೆ. ಇದೆಲ್ಲ ಇವತ್ತು ಮುಗೀತು. ಹಾಗೆಯೇ ಸ್ವಲ್ಪ ಲೈವ್ ಮಾಡಿದೆ, ಸಾಕಾಯಿತು ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ಇವತ್ತು ಹಬ್ಬದ ದಿನ ಮುಗೀತು. ಹಾಗೆಯೇ ಮಾರನೆಗೆ ಶ್ರಾವಣ ಶನಿವಾರ ನಮ್ಮ ಮನೆ ವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರನೂ ನಾನು ಕಂಪಲ್ಸರಿ ಮಾಡಲೇಬೇಕು. ಇವತ್ತೇನೇ ಮಾಡಿರಲಿ, ಎಷ್ಟೇ ಮಾಡಿರಲಿ, ನಾಳೆ ಮಾಡಲೇಬೇಕು. ಹಾಗಾಗಿ ನಾಳೆಗೆ ನಾನು ಬೆಳಿಗ್ಗೆನೇ ಎದ್ದು ದೀಪ ಎಲ್ಲ ಹಚ್ಚಿ ಆನಂತರ ಹಣ್ಣೆಲ್ಲ ಇಟ್ಟಿತ್ತಲ್ಲ ಹಣ್ಣೆಲ್ಲ ತೆಗೆದು ನೋಡಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲನೂ ಎತ್ಕೊಂಡು ರಸಾಯನ ಮಾಡಿದೆ. ನೋಡಿ ಇಲ್ಲಿ ರಸಾಯನ ಮಾಡಿ ಹಾಗೆಯೇ ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ. ಶ್ರೀನಿವಾಸ ದೇವ್ರಿಗೆ ಇವತ್ತು ಶ್ರಾವಣ ಶನಿವಾರ ಅಂತ ಅಂದ್ಬಿಟ್ಟು. ಅದಾದ ನಂತರ ನಾನು ಉಪ್ಪಿಟ್ಟು ಮಾಡಿದೆ ತಿಂಡಿಗೆ. ಇದು ರಸಾಯನ ಹಾಗೆಯೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬನ್ಸಿ ರವೆನಲ್ಲಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಫ್ರೂಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕಿದೆ. ನನ್ನ ಮಗ ನಾಳಿದ್ದು ಹಾಸ್ಟೆಲ್ಗೆ ಹೊಟ್ಟೋಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಮಾಡೋಣ ತಿಂಡಿಗೆ ತಿನ್ನಲಿ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿ ರೆಡಿ ಮಾಡಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಖರ್ಜೂರ, ಕಲ್ಸಕ್ಕರೆ, ಹಾಗೆಯೇ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಮೇಲೆ ದಾಳಿಂಬೆ ಹಣ್ಣು ಮತ್ತು ಆಪಲ್ಲು ಇದೆಲ್ಲ ಹಾಕಿ ಮಾಡೋರು ಒಂಥರ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಇದೆಲ್ಲ ರೆಡಿ ಮಾಡಿ ದೇವ್ರ ಮುಂದೆ ಸ್ವಲ್ಪ ಇಟ್ಟು ಪೂಜೆ ಮಾಡಿ ಆನಂತರ ಮಕ್ಕಳಿಗೆಲ್ಲ ತಿಂಡಿ ಜೊತೆಗೇ ಉಪ್ಪಿಟ್ಟು ಮತ್ತು ಇದು ಸ್ವಲ್ಪ ಎರಡೂ ಹಾಕ್ಕೊಟ್ಟೆ. ಇವತ್ತು ಎಲ್ಲಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು ನಾವು ಅಂದರೆ ನೋಡಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು. ಇವತ್ತು ತಿಂಡಿ ಎಲ್ಲ ತಿಂದಾಯಿತು. ಆನಂತರ ಮಧ್ಯಾಹ್ನದಂಗೆ ಹೋಗೋಣ, ತುಂಬ ಜನ ಇರ್ತಾರೆ, ಬೆಳಗ್ಗೆನೇ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಾವು ಹೋಗಿದ್ದು. ಒಂದು 3 ಗಂಟೆ ಆಗಿತ್ತು ಕೆಂಗಲ್ಗೆ ಹೋದಾಗ. ಅಂದರೆ ತುಂಬ ಜನ ಕೆಂಗಲಲ್ಲಿ ನೋಡಬೇಕಿತ್ತಪ್ಪ. ಅಯ್ಯಪ್ಪ 3:30-4 ಗಂಟೆ ಆದರೂ ಇಷ್ಟೊಂದು ಜನ ಇದ್ರಾ ಅಂತ ನಮ್ಮ ಮನೆಯವ್ರು ನಾಮ ಹಾಕ್ಸ್ಕೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ನಾಮ ಹಾಕ್ಸ್ಕೊಳ್ಳೋಕ್ಕೆ ಕರ್ಕೊಂಡೋದ್ರು.
ನಾಮ ಹಾಕ್ಸ್ಕೊಂಡ್ರು. ತುಂಬ ಜನ ಇದ್ದರು. ಆಮೇಲೆ ಇನ್ನೂ ಜನ ಜಾಸ್ತಿನೇ ಆದರು, ಕಮ್ಮಿ ಏನೂ ಆಗಿಲ್ಲ. ನೋಡಿ ಈ ಕಡೆ ಎಲ್ಲ ನಾಮ ಹಾಕೋರು ಕೂತಿರ್ತಾರೆ, ಇಲ್ಲೋಗಿ ನಾಮ ಹಾಕ್ಸ್ಕೊಬೇಕು. ನಾವು ಹಾಕ್ಸ್ಕೊತೀವಿ ಕಂಪಲ್ಸರಿ. ನೋಡಿ ಇಲ್ಲೆಲ್ಲ ಮಣೆವ್ ಹಾಕೋರು ಮಣೆವ್ ಹಾಕ್ತಾ ಇರ್ತಾರೆ. ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾ ಇರ್ತಾರೆ. ಒಳಗಡೆ ಎಲ್ಲ ಪೂಜೆ ಮಾಡಲ್ಲ, ಅದಕ್ಕೋಸ್ಕರ ಈಚೆನೇ ಇಲ್ಲಿ ಪೂಜೆ ಮಾಡಿಸ್ಕೊಂಡ್ಬಿಡ್ತಾರೆ. ನಾವೇನೇ ದೇವ್ರ ಪೂಜೆ ಸಾಮಾನು ತೊಗೊಂಡೋಗಿದ್ರೆ ಇಲ್ಲೇ ಪೂಜೆ ಮಾಡಿಸ್ಕೊತಾರೆ. ನೋಡಿ ಇಲ್ಲಿ 2 ಲೈನ್ ಆಲ್ರೆಡಿ ನಿಂತಿತ್ತು. ಅಲ್ಲೊಂದೆರಡು ಚಿಕ್ಕ ಲೈನ್ ಸೇರಿಸಿ 4 ಲೈನ್ ಸುತ್ತಿದ್ದು. ಅದಾದ ನಂತರ ಅಲ್ಲಿ ಯಾರೋ ವಾಹನ ಅಂತ ಎತ್ತಿಸ್ತಾ ಇದ್ರು. ದೇವ್ರದ್ದು 1 ರೌಂಡು ಗುಡಿ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರುತ್ತೆ ಇದು ವಾಹನ. ಇದನ್ನು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ನೋಡಿ ಅಲ್ಲಿ ಇದು ನಾವು ಆ ಲೈನ್ ಕ್ರಾಸ್ ಮಾಡೋಷ್ಟರಲ್ಲಿ 1 ರೌಂಡ್ ಬಂತು. 1 ರೌಂಡ್ ಆಲ್ರೆಡಿ ಮುಗಿಸ್ಕೊಂಡು ಬಂದಿತ್ತು. ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಕೂತ್ಕೊಳ್ಳೋವಷ್ಟರಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು. ಕೆಂಗಲಲ್ಲಂತೂ ಪ್ರತಿ ಶನಿವಾರ ತುಂಬ ಜನ ಇರ್ತಾರೆ. ನೋಡಿ ಪೂಜೆ ಸಾಮಾನೆಲ್ಲ ಈಚೆನೇ ಇಸ್ಕೊಂಡ್ಬಿಡ್ತಾರೆ, ಪೂಜೆ ಏನು ಮಾಡಿಕೊಡಲ್ಲ ಒಳಗಡೆ. ಅದ್ರ ಬದಲು ನಾವಲ್ಲಿ ಮುಂದೆಗಡೆ ಕೂತಿರ್ತಾರಲ್ಲ ದಾಸಪ್ಪ, ಅವ್ರ ಕೈಲೇ ಪೂಜೆ ಮಾಡಿಸ್ಕೊಂಡ್ರೆ ಇದಕ್ಕಿಂತ ಅದು ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದು 100 ರೂಪಾಯಿ ಟಿಕೆಟ್ ಅದು ಒಬ್ರಿಗೆ. ಅಲ್ಲೇನು ಜನ ಇರಲಿಲ್ಲ. ನಾವು ಇಲ್ಲೇ ಹೋಗೋಣ ಅಂತ ಹೋದ 1-2 ಲೈನ್ ತಾನೇ ಅಂತ. ಚೆನ್ನಾಗಾಯಿತು ದರ್ಶನ ಅಂತೂ. ನೋಡಿ ಅಲ್ಲಿ ಆಂಜನೇಯ ದೇವ್ರಿಗೆ ಎಷ್ಟು ಚೆನ್ನಾಗಿ ಕಿರೀಟ ಹಾಕಿರೋ, ತುಂಬಾ ಚೆನ್ನಾಗಿ ಕಿರೀಟ ಹಾಕಿದ್ರು. ಇದೆಲ್ಲ ಮುಗಿಸ್ಕೊಂಡು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಚೆ ಕೂತ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಇನ್ನೊಂದು ರೌಂಡ್ ಬಂದಿತ್ತು ಉತ್ಸವ ಮೂರ್ತಿ. ಹಾಗೆಯೇ ನಮಸ್ಕಾರ ಮಾಡಿಕೊಂಡು ಗೋಲ್ಕನೂ ಕಟ್ಟಿದ್ರು ಈಚೆಗಡೆ ಮತ್ತು ಒಳಗಡೆ ಎಲ್ಲ ಗೋಲ್ಕ ಕಟ್ಟಿದ್ರು. ಹಾಗೆಯೇ ದೇವಸ್ಥಾನದ ಮುಂದೆನೇ ಕೂತಿದ್ದು. ಅಂದರೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮಣೆ ವಾಗ್ಸೋರು ಪೂಜೆ ಮಾಡಿಸೋರು ಅದನ್ನೆಲ್ಲ ನೋಡೋಕ್ಕೆ ಒಂದು ಚೆಂದ. ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ದೇವಸ್ಥಾನ ಮುಂದೆ ಎಷ್ಟು ಜನ ಸೇರಿದ್ರು ಅಂದರೆ ಹಾಗೆಯೇ ನೋಡ್ತಾ ಕೂತಿದ್ದೋ. ಅದಾದಮೇಲೆ ಒಬ್ಬರು ಅದೇ ಒಂದು ಪ್ರಸಾದ ಇಟ್ಬಿಟ್ಟು ಸುತ್ತ ಪರಾಕ್ ಹಾಕ್ತಾರಲ್ಲ, ಅದನ್ನು ಹಾಕೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಅದಂತೂ ತುಂಬ ಚೆನ್ನಾಗಿರುತ್ತೆ. ಗೋಪರಾಕ್ ಅಂತನೋ ಏನೋ ಅಂತಾರೆ, ಅದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ನಿಜವಾಗ್ಲೂ. ಅದು ಪರಾಕ್ ಹಾಕ್ತಾರೆ, ಅದಕ್ಕೇನೋ ಅಂತಾರೆ. ಅಲ್ಲಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ, ಅಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಆಮೇಲೆ ಈ ಥರ ಆಡಿದ್ರು ನೋಡಿ ಇಲ್ಲಿ ಈ ಥರ. ಇದು ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ಇನ್ನೂ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ದಿವ್ರೇ ಬಂದುಬಿಡುತ್ತೆ ಒಬ್ಬೊಬ್ಬರಿಗೆ, ಅಷ್ಟು ಚೆನ್ನಾಗಿ ಆಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಹಾಗೆಯೇ ಸ್ವಲ್ಪ ಪ್ರಸಾದ ಇಸ್ಕೊಂಡ್ರು ನಮ್ಮ ಮನೆಯವರು. ತಿಂದ್ಕೊಂಡು ಹಾಗೆಯೇ ಇದೆಲ್ಲ ಈಚೆ ಎಲ್ಲ ಜನ ಎಲ್ಲ ನೋಡ್ಕೊಂಡು ನಾವು ಸೀದಾ ಒಂದು ಸ್ವಲ್ಪ ಹೊತ್ತು ಕೂತಿದ್ದೋ ದೇವಸ್ಥಾನ ಮುಂದೆನೇ. ಒಂದು 5-10 ನಿಮಿಷ ಕೂತಿದ್ದೋ, ನಮಸ್ಕಾರ ಮಾಡಿಕೊಂಡು ಸೀದಾ ಮನೆ ಕಡೆ ಬಂದು. ಇಷ್ಟು ಹಬ್ಬದ ದಿನ ಮತ್ತು ಶ್ರಾವಣ ಶನಿವಾರದ ದಿನದ್ದು ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.